ಮೂವಿಯ ಮೊದಲ ಸೀನ್ನಲ್ಲಿ ವ್ಯಾಲರಿ ಎಂಬ ಸಕ್ಸಸ್ಫುಲ್ ಮೋಟಿವೇಶನಲ್ ಸ್ಪೀಕರ್ ಅನ್ನು ನೋಡ್ತೀವಿ. ಈಕೆ ತನ್ನ ಮಾತಿನಿಂದಲೇ ಅಲ್ಲಿದ್ದ ಕ್ರೌಡ್ಗೆ ಇನ್ಸ್ಪಿರೇಷನ್ ಅನ್ನು ತುಂಬುತ್ತಿರುತ್ತಾಳೆ. ಅವಳ ಮೋಟಿವೇಟ್ ಮಾತುಗಳು ಹೆಚ್ಚಾಗಿ ಕೆಟ್ಟ ಅಭ್ಯಾಸಗಳನ್ನು ಯಾವ ರೀತಿ ಬಿಡಬೇಕು ಹಾಗೂ ತಮ್ಮ ಮೇಲಿರುವ ಸೆಲ್ಫ್ ಡೌಟ್ನ ಬಗ್ಗೆ ಇರುತ್ತೆ. ಅದಕ್ಕೆಲ್ಲ ತನ್ನ ಮಾತಿನಿಂದಲೇ ಪರಿಹಾರ ಕೊಡುತ್ತಿರುತ್ತಾಳೆ. ಈಕೆ ಬರೆದಿರುವ ಒಂದು ಬುಕ್ ಕೂಡ ಅವಳಿಗೆ ಒಳ್ಳೆಯ ಹೆಸರನ್ನು ತಂದು ಕೊಟ್ಟಿರುತ್ತೆ. ಹಲವಾರು ಫ್ಯಾನ್ಸ್ ಇವಳಿಗೆ ಇರ್ತಾರೆ. ನಂತರ ವ್ಯಾಲರಿ ಆ ಶೋ ಅನ್ನು ಮುಗಿಸಿಕೊಂಡು ಮನೆಗೆ ಬರ್ತಾಳೆ. ಅಲ್ಲಿ ನಮಗೆ ಅವಳ ಗಂಡ ರಾಬಿ ಪರಿಚಯವಾಗ್ತಾನೆ. ಸ್ಟೇಜ್ನ ಮೇಲೆ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತನಾಡುವ ವ್ಯಾಲರಿಗೆ ಒಂದು ಬ್ಯಾಡ್ ಹ್ಯಾಬಿಟ್ ಇರುತ್ತೆ. ಅದುವೇ ಹೆಡ್ ಸ್ಕ್ರ್ಯಾಚ್ ಮಾಡಿಕೊಳ್ಳೋದು, ಅಂದರೆ ತನ್ನ ತಲೆಯನ್ನು ಕೆರೆದುಕೊಳ್ಳೋದು. ಈ ಮಾತು ಸ್ವಲ್ಪ ತಮಾಷೆಯಂತೆ ಕೇಳಬಹುದು, ಆದರೆ ಇದರಿಂದ ವ್ಯಾಲರಿ ತುಂಬಾ ಕಷ್ಟ ಅನುಭವಿಸುತ್ತಿರುತ್ತಾಳೆ. ಈ ಸಮಸ್ಯೆ ಅವಳಿಗೆ ಇತ್ತೀಚೆಗೆ ಶುರುವಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಮೆಡಿಕೇಶನ್ ತೆಗೆದುಕೊಳ್ಳುತ್ತಿದ್ದರೂ ಏನು ಕೂಡ ಪ್ರಯೋಜನ ಆಗುತ್ತಿರಲ್ಲ. ಆಗಾಗ ಅವಳಿಗೆ ತನ್ನ ಚೈಲ್ಡ್ಹುಡ್ ಮೆಮೊರಿ ನೆನಪಾಗುತ್ತಿರುತ್ತೆ. ಆ ನೆನಪುಗಳೆಲ್ಲ ಕೆಟ್ಟ ನೆನಪುಗಳೇ ಆಗಿರುತ್ತೆ. ಈ ವ್ಯಾಲರಿ ತನ್ನ ಶೋ ಅನ್ನು ವರ್ಲ್ಡ್ ವೈಡ್ ಮಾಡಬೇಕೆಂದು ನಿರ್ಧಾರ ಮಾಡಿರ್ತಾಳೆ. ಆದರೆ ಚೈನಾದಲ್ಲಿ ಆ ಶೋ ಕೊಡಲು ಅವಳ ಬರ್ತ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಆದರೆ ಅವಳ ಬರ್ತ್ ಸರ್ಟಿಫಿಕೇಟ್ ಇರೋದಿಲ್ಲ. ಸ್ನೇಹಿತರೆ, ಚಿಕ್ಕ ವಯಸ್ಸಿನಿಂದಲೂ ತುಂಬಾ ಕಷ್ಟವನ್ನ ವ್ಯಾಲ್ ಅನುಭವಿಸಿರ್ತಾಳೆ. ಅವಳ ತಾಯಿ ನೀರಿನಲ್ಲಿ ಮುಳುಗಿ ಸತ್ತಿರ್ತಾಳೆ. ಆ ಸಮಯದಲ್ಲಿ ವ್ಯಾಲರಿ ತುಂಬಾ ಚಿಕ್ಕವಳು. ಅವಳ ತಂದೆ ಡ್ರಗ್ ಅಡಿಕ್ಟ್ ಆಗಿರ್ತಾನೆ. ಅವರ ಜೊತೆ ಬಾಳಲಾಗದ ವ್ಯಾಲರಿ ಚಿಕ್ಕ ವಯಸ್ಸಿಗೇನೆ ಮನೆ ಬಿಟ್ಟು ಬಂದಿರ್ತಾಳೆ. ಆ ಸಮಯದಲ್ಲಿ ತಂದಿದ್ದ ಕೆಲವು ಬಾಕ್ಸ್ಗಳನ್ನು ತನ್ನ ಚಿಕ್ಕಮ್ಮನಾದ ಟ್ವಿ ಎಂಬಾಕೆಯ ಸಲೂನ್ನಲ್ಲಿ ಇಟ್ಟಿರ್ತಾಳೆ. ಅಲ್ಲೇನಾದರೂ ನನ್ನ ಬರ್ತ್ ಸರ್ಟಿಫಿಕೇಟ್ ಸಿಗಬಹುದು, ನಾಳೆಯೇ ಅಲ್ಲಿ ಹೋಗಬೇಕೆಂದು ಯೋಚನೆ ಮಾಡ್ತಾಳೆ. ರಾತ್ರಿಯಲ್ಲಿ ವ್ಯಾಲರಿ ಕಂಟ್ರೋಲ್ಗೆ ಸಿಗದ ತನ್ನ ತಲೆಯ ಇಚಿಂಗ್ನ ಬಗ್ಗೆ ಆನ್ಲೈನ್ನಲ್ಲಿ ಸರ್ಚ್ ಮಾಡ್ತಾಳೆ. ಇದಕ್ಕೆ ಕಾರಣ ಏನೆಂದು ತುಂಬ ಹುಡುಕಾಡ್ತಾಳೆ. ಆಗ ಅವಳಿಗೆ ಕೆಲವು ಉತ್ತರಗಳು ಸಿಗುತ್ತೆ. ಅವುಗಳಲ್ಲಿ ಹೆಚ್ಚು ವರ್ಕ್ ಪ್ರೆಷರ್ನಿಂದಲೇ ಈ ರೀತಿ ಆಗೋದು ಎಂದು ಇರುತ್ತೆ. ಆಗ ವ್ಯಾಲರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮೆಡಿಟೇಟ್ ಮಾಡಲು ಕೂರ್ತಾಳೆ. ಈ ಸಮಯದಲ್ಲಿ ಹಲವಾರು ಕೈಗಳು ತನ್ನನ್ನು ಮುಟ್ಟುತ್ತಿರುವಂತೆ ಅವಳಿಗೆ ಫೀಲ್ ಆಗುತ್ತೆ. ಆ ಕೈಗಳ ಮಧ್ಯೆ ಒಂದು ಡಾರ್ಕ್ ಹ್ಯಾಂಡ್ ಅವಳಿಗೆ ಕಾಣುತ್ತೆ. ಆದರೆ ರಿಯಾಲಿಟಿಯಲ್ಲಿ ಅದು ವ್ಯಾಲರಿಯ ಭ್ರಮೆಯಾಗಿರುತ್ತೆ. ಆ ಕೈಯಿದ್ದ ಜಾಗದಲ್ಲಿ ಒಂದು ಸಿಂಗಲ್ ಆಂಟ್ ಇರುತ್ತೆ. ಅದೇ ಫ್ಲೋರ್ನಲ್ಲಿ ಹಲವಾರು ಆಂಟ್ಗಳು ಓಡಾಡುತ್ತಿರುತ್ತೆ. ಅದನ್ನು ನೋಡಿ ಶಾಕ್ ಆದ ವ್ಯಾಲರಿಗೆ ತನ್ನ ಮನೆಯ ಗೋಡೆಯಲ್ಲಿ ಆಂಟ್ಗಳಿರುವ ಒಂದು ಹೋಲ್ ಕಾಣುತ್ತೆ. ನಂತರ ನೇರವಾಗಿ ಟ್ವಿ ಇರುವ ಸಲೂನ್ಗೆ ಹೋಗ್ತಾಳೆ. ಅವರ ಜೊತೆ ಮಾತಾಡ್ತಾಳೆ. ನಂತರ ಅಲ್ಲಿನ ಸ್ಟೋರೇಜ್ ರೂಮ್ಗೆ ಹೋಗಿ ತನ್ನ ಬಾಕ್ಸ್ಗಳನ್ನು ಚೆಕ್ ಮಾಡ್ತಾಳೆ. ಬರ್ತ್ ಸರ್ಟಿಫಿಕೇಟ್ ಇದ್ದ ಬಾಕ್ಸ್ ಮಾತ್ರ ಮಿಸ್ ಆಗಿರುತ್ತೆ. ಅದರ ಬಗ್ಗೆ ಕೇಳಿದಾಗ ಟ್ವಿ ಹೇಳ್ತಾಳೆ, ಆ ಬಾಕ್ಸ್ ಅನ್ನು ನಿನ್ನ ತಂದೆ ತೆಗೆದುಕೊಂಡು ಹೋಗಿದ್ದಾನೆ. ಆತ ಸೋಲ್ಜರ್ ಆಗಿದ್ದ, ಆದರೆ ಈಗ ಎಲ್ಲವನ್ನು ತ್ಯಾಗ ಮಾಡಿ ಮಾಂಕ್ ಆಗಿದ್ದಾನೆ, ಅಂದರೆ ಸನ್ಯಾಸಿ. ಅವನಿರುವ ಮಾನಸ್ಟ್ರಿಗೆ ನೀನು ಹೋದರೆ ಆ ಬಾಕ್ಸ್ ನಿನಗೆ ಸಿಗಬಹುದು ಎಂದು ಹೇಳ್ತಾಳೆ. ರಾತ್ರಿಯಲ್ಲಿ ರಾಬಿ ತಮಗುಟ್ಟುವ ಮಗುವಿನ ಬಗ್ಗೆ ಮಾತಾಡ್ತಾನೆ. ಆದರೆ ಅದರಲ್ಲಿ ವ್ಯಾಲರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಆದರೆ ರಾಬಿಗೆ ಮಕ್ಕಳೆಂದರೆ ತುಂಬ ಇಷ್ಟವಿರುತ್ತೆ. ಆದರೆ ವ್ಯಾಲರಿ ಪ್ರೆಗ್ನೆಂಟ್ ಆಗುತ್ತಿರಲ್ಲ. ಈ ಸಮಯದಲ್ಲಿ ವ್ಯಾಲರಿ ಹೆಡ್ ಸ್ಕ್ರ್ಯಾಚ್ ಮಾಡುತ್ತಿರೋದನ್ನ ರಾಬಿ ಗಮನಿಸ್ತಾನೆ. ನಂತರ ವ್ಯಾಲರಿ ಲ್ಯಾಬ್ನಲ್ಲಿ ತನ್ನ ಕೆಲಸವನ್ನ ಮಾಡುವಾಗ ಪುನಃ ಇಚ್ಚಿಂಗ್ ಶುರುವಾಗುತ್ತೆ. ಎಷ್ಟೇ ಹೆಡ್ ಸ್ಕ್ರ್ಯಾಚ್ ಮಾಡಿಕೊಂಡರೂ ಅವಳಿಗೆ ಸಮಾಧಾನ ಆಗುತ್ತಿರೋದೇ ಇಲ್ಲ. ಆಗ ಆಕೆ ಅಲ್ಲಿದ್ದ ಮೆಟಲ್ ಅನ್ನು ತೆಗೆದುಕೊಂಡು ಸ್ಕ್ರ್ಯಾಚ್ ಮಾಡಿಕೊಳ್ತಾಳೆ. ಅದರಿಂದ ರಕ್ತ ಬಂದರೂ ಆಕೆ ಸುಮ್ಮನಾಗಲ್ಲ. ನೆಕ್ಸ್ಟ್ ಡೇ ತನ್ನ ತಲೆಗೆ ಬ್ಯಾಂಡೇಜ್ ಹಾಕಿಕೊಳ್ಳುವ ವ್ಯಾಲರಿ ಅದು ಕಾಣದ ಹಾಗೆ ಕ್ಯಾಪ್ ಹಾಕಿಕೊಂಡು ಬರ್ತ್ ಸರ್ಟಿಫಿಕೇಟ್ಗಾಗಿ ತನ್ನ ತಂದೆ ಇರುವ ಜಾಗಕ್ಕೆ ಹೋಗ್ತಾಳೆ. ಅವರನ್ನು ಮೀಟ್ ಮಾಡಿದಾಗ ಅವಳಿಗೆ ಅನ್ನಿಸುತ್ತೆ ಈ ವ್ಯಕ್ತಿ ಇನ್ನೂ ತನ್ನ ಡ್ರಗ್ ಚಟವನ್ನ ಬಿಟ್ಟಿಲ್ಲ ಎಂದು. ಅದು ಸತ್ಯ ಕೂಡ ಆಗಿರುತ್ತೆ. ಅವನ ಹೆಸರು ಸ್ಯಾಂಗ್ ಎಂದು. ಈ ಸಮಯದಲ್ಲಿ ವ್ಯಾಲರಿಗೆ ಅಲ್ಲಿರುವ ಒಂದು ವಿಚಿತ್ರವಾದ ಡಿಮೋನಿಕ್ ಪೇಂಟಿಂಗ್ ಕಾಣುತ್ತೆ. ಏನದು ಎಂದಾಗ ಆತ ಹೀಗೆ ಹೇಳ್ತಾನೆ, ಅದು ವಿಯೆಟ್ನಾಮಿಸ್ ಇವಿಲ್ ಎಂಟಿಟಿ. ಇದಕ್ಕೆ ಹಂಗ್ರಿ ಗೋಸ್ಟ್ ಎಂದು ಕೂಡ ಕರೆಯುತ್ತಾರೆ. ಇದರ ಹೆಸರು ಸ್ಯಾನ್ಶಿ. ಇದರ ಮುಖ್ಯ ಆಹಾರ ಮನುಷ್ಯನಾಗಿದ್ದಾನೆ. ಸರಿಯಾಗಿ ಹೇಳಬೇಕೆಂದರೆ ಇದೊಂದು ಪ್ಯಾರಸೈಟ್. ಮನುಷ್ಯನ ದೇಹಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ತೊಂದರೆ ಕೊಟ್ಟು ಆತ ನರಳುವ ಹಾಗೆ ಮಾಡುತ್ತೆ. ನಿಧಾನವಾಗಿ ಅವನ ಶಕ್ತಿಯನ್ನು ಕನ್ಸ್ಯೂಮ್ ಮಾಡುತ್ತೆ.
ಕೊನೆಗೆ ಅವನನ್ನ ಕೊಂದು ಅವನ ಆತ್ಮವನ್ನ ನರಕಕ್ಕೆ ಕಳಿಸುತ್ತೆ ಎಂದು ಹೇಳ್ತಾನೆ. ಆ ಜಾಗದಲ್ಲಿ ಹೆಚ್ಚು ಹೊತ್ತು ವ್ಯಾಲರಿಗೆ ಇರಲು ಆಗುತ್ತಿರಲ್ಲ. ಸ್ಯಾಂಗ್ ಕೂಡ ಆ ಬಾಕ್ಸ್ ಅನ್ನ ಕೊಡಲು ತಡ ಮಾಡುತ್ತಿರುತ್ತಾನೆ. ಆಗ ಆಕೆ ಅಲ್ಲಿಯೇ ಇದ್ದ ಸ್ಟೋರೇಜ್ ರೂಮ್ನ ಲಾಕರ್ ಕೀಯನ್ನು ಅವನಿಗೆ ಗೊತ್ತಾಗದ ಹಾಗೆ ಎತ್ತಿಕೊಳ್ತಾಳೆ. ಅಲ್ಲಿಂದ ನೇರವಾಗಿ ಸ್ಟೋರೇಜ್ ಫೆಸಿಲಿಟಿಯ ಕಡೆಗೆ ಹೋಗ್ತಾಳೆ. ಆ ಜಾಗಕ್ಕೆ ಬಂದು ತನ್ನ ತಲೆಗೆ ಹಾಕಿದ್ದ ಆ ಬ್ಯಾಂಡೇಜ್ ಅನ್ನು ತೆಗೆಯುತ್ತಾಳೆ. ನೋಡಿದರೆ ಅದರಲ್ಲಿ ರಕ್ತವಿರುತ್ತೆ. ಅದೇ ಶಾಕ್ನಲ್ಲಿದ್ದ ವ್ಯಾಲರಿ ಮೊಬೈಲ್ ಕ್ಯಾಮ್ರಾದ ಮೂಲಕ ತನ್ನ ತಲೆಯನ್ನ ನೋಡಲು ಮುಂದಾಗ್ತಾಳೆ. ನೋಡಿದರೆ ಅವಳ ಸ್ಕ್ಯಾಲ್ಪ್ನಲ್ಲಿ ದೊಡ್ಡ ಗಾಯವಾಗಿರುತ್ತೆ. ನಂತರ ಒಳಗೋದ ವ್ಯಾಲರಿ ಕೊನೆಗೂ ಒಂದು ಲಾಕರ್ ಅನ್ನು ಓಪನ್ ಮಾಡಿ ತನ್ನ ಬರ್ತ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ತಾಳೆ. ಆ ಜಾಗದಲ್ಲಿ ಅವಳಿಗೆ ಯಾವುದೋ ಮಹಿಳೆ ಅಳುತ್ತಿರುವ ಹಾಗೆ ಕೇಳುತ್ತೆ. ಅದರ ಜೊತೆಗೆ ಒಂದು ಡಿಮೋನಿಕ್ ಕ್ರಿಯೇಚರ್ ತನ್ನ ಹತ್ತಿರ ಇರುವಂತೆ ವಿಷನ್ ಕಾಣುತ್ತೆ. ಅದರಿಂದ ಆಕೆ ತುಂಬಾ ಗಾಬರಿಯಾಗ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಇದು ನನ್ನ ಭ್ರಮೆ ಎಂದು. ನಂತರ ಮನೆಗೆ ಬರುವ ವ್ಯಾಲರಿ ತನ್ನ ಕೆಲಸದಲ್ಲಿ ಇರುವಾಗ ಇದ್ದಕ್ಕಿದ್ದಂತೆ ಫೋಟೋ ಆಲ್ಬಮ್ ಕೆಳಗೆ ಬೀಳುತ್ತೆ. ಅದನ್ನು ನೋಡಲು ಕೋರ್ತಾಳೆ. ಅದರಲ್ಲಿ ತನ್ನ ತಂದೆ ಹಾಗೂ ತಾಯಿಯ ಫೋಟೋಗಳು ಇರುತ್ತೆ. ಈ ಸಮಯದಲ್ಲಿ ವ್ಯಾಲರಿ ತನ್ನ ತಾಯಿಯ ಕೈನಲ್ಲಿರುವ ಗಾಯದ ಮಾರ್ಕ್ಗಳನ್ನು ನೋಟಿಸ್ ಮಾಡ್ತಾಳೆ. ಹೀಗೆ ವ್ಯಾಲರಿಗೆ ತನ್ನ ಮನೆಯಲ್ಲಿಯೇ ನೆಮ್ಮದಿ ಇರೋದಿಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೂ ರಾಬಿ ಜೊತೆ ಜಗಳ ಮಾಡಿಕೊಳ್ಳುತ್ತಿರುತ್ತಾಳೆ. ಹಾಗಾಗಿ ಆ ದಿನ ರಾತ್ರಿ ಸೋಫಾ ಮೇಲೆಯೇ ಮಲಗಿಕೊಳ್ತಾಳೆ. ಮಲಗಿರುವಾಗ ಒಂದು ಆಂಟ್ ಅವಳ ಮೂಗಿನ ಒಳಗೆ ಹೋಗುತ್ತೆ. ಅದರಿಂದ ಉಸಿರುಗಟ್ಟಿ ವ್ಯಾಲರಿ ನಿದ್ದೆಯಿಂದ ಎಚ್ಚರವಾಗ್ತಾಳೆ. ಎಷ್ಟೇ ಪ್ರಯತ್ನ ಪಟ್ಟರೂ ಸರಿಯಾಗಿ ಉಸಿರಾಡಲು ಆಗುತ್ತಲೇ ಇರೋದಿಲ್ಲ. ನಂತರ ಆಕೆ ವಾಮಿಟ್ ಮಾಡ್ತಾಳೆ. ರಾಶಿ ರಾಶಿ ಆಂಟ್ಗಳು ಅವಳ ಮೂಗು ಹಾಗೂ ಬಾಯಿಯಿಂದ ಹೊರಬರುತ್ತೆ. ಅದರಿಂದ ತುಂಬಾ ಹೆದರುವ ವ್ಯಾಲರಿ ನಿದ್ದೆಯಿಂದ ಎಚ್ಚರವಾಗ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಇಷ್ಟು ಹೊತ್ತು ನಾನು ಕಂಡಿದ್ದು ಕೆಟ್ಟ ಕನಸು ಎಂದು. ನಂತರ ಟ್ವೀನ್ ಅನ್ನು ಮೀಟ್ ಮಾಡುವ ವ್ಯಾಲರಿ ತನ್ನ ತಾಯಿಗೆ ನಿಜವಾಗಿಯೂ ಏನಾಯಿತು ಎಂದು ಅವಳಿಗೆ ಕೇಳ್ತಾಳೆ. ಮೊದಲು ಹೇಳಲು ಇಷ್ಟಪಡದ ಆಕೆ ನಂತರ ಹೀಗೆ ಹೇಳ್ತಾಳೆ, ನಿನ್ನ ತಾಯಿ ಕರ್ಸಾಗಿದ್ದಳು. ಅವಳನ್ನು ಉಳಿಸಿಕೊಳ್ಳಲು ನಾನು ತುಂಬಾ ಪ್ರಯತ್ನ ಪಟ್ಟೆ. ಎಷ್ಟೇ ಪ್ರಯತ್ನ ಪಟ್ಟರೂ ಆಗಲಿಲ್ಲ. ನಾನು ನಿನಗೆ ಒಂದು ಸಲಹೆ ಕೊಡ್ತೀನಿ. ಅದೇನೆಂದರೆ ದಯವಿಟ್ಟು ನಿನ್ನ ಅಪ್ಪನಿಂದ ದೂರ ಇರು ಎಂದು ಹೇಳ್ತಾಳೆ. ಹೀಗೆ ವರ್ಲ್ಡ್ ಟೂರ್ನ ಪ್ರಮೋಷನಲ್ ವಿಡಿಯೋಗಾಗಿ ಫೋಟೋಶೂಟ್ ನಡೆಯುತ್ತೆ. ರಾಬಿಯು ಕೂಡ ಅವಳ ಕೆಲಸದಲ್ಲಿ ಭಾಗಿಯಾಗಿರ್ತಾನೆ. ಆ ಸಮಯದಲ್ಲಿ ವ್ಯಾಲರಿಗೆ ತುಂಬಾ ಭ್ರಮೆಗಳಾಗುತ್ತೆ. ಹೆಡ್ ಸ್ಕ್ರಾಚ್ ಮಾಡಿಕೊಳ್ಳಬೇಕು ಎಂದು ಪದೇ ಪದೇ ಅವಳಿಗೆ ಅನ್ನಿಸುತ್ತೆ. ಯಾವುದೋ ಎಂಟಿಟಿ ಅವಳನ್ನ ಕಂಟ್ರೋಲ್ ಮಾಡುತ್ತಿರುತ್ತೆ. ನಂತರ ಅವರೆಲ್ಲರ ಮುಂದೆ ತುಂಬಾ ವಿಚಿತ್ರವಾಗಿ ನಡೆದುಕೊಳ್ತಾಳೆ. ಅದರಿಂದ ಅವಮಾನವಾಗಿ ವಾಶ್ರೂಮ್ನ ಕಡೆಗೆ ಓಡೋಗ್ತಾಳೆ. ನಂತರ ಅಲ್ಲಿಂದ ಬಂದಾಗ ಅವಳಿಗೆ ತಿಳಿಯುತ್ತೆ ರಾಬಿ ನನ್ನಿಂದಾಗಿ ಅಪ್ಸೆಟ್ ಆಗಿದ್ದಾನೆ ಎಂದು. ಮನೆಗೆ ಬಂದ ನಂತರ ಅವರ ಮಧ್ಯೆ ಇದ್ದ ಮನಸ್ತಾಪಗಳೆಲ್ಲ ದೂರವಾಗುತ್ತೆ. ಇಬ್ಬರು ನಾರ್ಮಲ್ ಆಗ್ತಾರೆ. ಆದರೆ ಅವಳ ತಲೆಯಲ್ಲಿ ರಕ್ತ ಬರುತ್ತಿರುವ ವಿಷಯ ರಾಬಿಗೆ ಗೊತ್ತಾಗುತ್ತೆ. ಹಾಸ್ಪಿಟಲ್ಗೆ ಹೋಗೋಣ ಎಂದು ಅವಳಿಗೆ ಎಷ್ಟೇ ಹೇಳಿದರೂ ವ್ಯಾಲರಿ ಒಪ್ಪೋದಿಲ್ಲ. ಈ ಪ್ರಾಬ್ಲಮ್ ಅದಾಗದೆ ಸರಿಯೋಗುತ್ತೆ ಎಂದು ಹೇಳ್ತಾಳೆ. ಇದೇ ವಿಷಯಕ್ಕೆ ಅವರ ಮಧ್ಯೆ ಪುನಃ ದೊಡ್ಡ ಜಗಳವಾಗುತ್ತೆ. ರಾಬಿ ರೂಮ್ನಲ್ಲಿ ಮಲಗದೆ ಸೋಫಾ ಮೇಲೆಯೇ ಮಲಗ್ತಾನೆ. ಈ ಸಮಯದಲ್ಲಿ ಅವನಿಗೆ ಡಸ್ಟ್ಬಿನ್ ಅಲ್ಲಿ ಬರ್ತ್ ಕಂಟ್ರೋಲ್ ಪಿಲ್ ಸಿಗುತ್ತೆ. ಆಗ ಅವನಿಗೆ ಗೊತ್ತಾಗುತ್ತೆ ವ್ಯಾಲರಿ ಏಕೆ ಪ್ರೆಗ್ನೆಂಟ್ ಆಗುತ್ತಿಲ್ಲ ಎಂದು. ಅದರಿಂದ ಅವನಿಗೆ ತುಂಬಾ ಕೋಪ ಬರುತ್ತೆ. ಹಾಗೆ ತುಂಬಾ ಬೇಜಾರಾಗುತ್ತೆ. ಎತ್ತ ವ್ಯಾಲರಿ ತಲೆಗೆ ಕೈ ಹಾಕಬಾರದೆಂದು ಕೈಯನ್ನು ಕಟ್ಟಿಕೊಂಡು ಮಲಗ್ತಾಳೆ. ಆದರೂ ಆ ಪ್ಲಾನ್ ಸರಿಯಾಗಿ ವರ್ಕ್ ಆಗೋದಿಲ್ಲ. ರಾತ್ರಿಯಲ್ಲಿ ಅವಳಿಗೆ ಅದೇ ರೂಮ್ನಲ್ಲಿ ಒಂದು ಡಿಮೋನಿಕ್ ಆಕೃತಿ ಕಾಣುತ್ತೆ. ಅದು ತನ್ನನ್ನು ನೋಡುತ್ತಿರುವ ರೀತಿ, ತನಗೇನು ಹೇಳುತ್ತಿರುವ ರೀತಿಯಲ್ಲ ಅವಳಿಗೆ ಅನ್ನಿಸುತ್ತೆ. ಆದರೆ ಅದು ಕೂಡ ಅವಳ ಕೆಟ್ಟ ಕನಸಾಗಿರುತ್ತೆ. ಬೆಳಗ್ಗೆ ರೂಮ್ನಿಂದ ಹೊರಬಂದ ಅವಳಿಗೆ ಗೊತ್ತಾಗುತ್ತೆ ರಾಬಿ ಮನೆ ಬಿಟ್ಟು ಹೊರಟು ಹೋಗಿದ್ದಾನೆ ಎಂದು. ಅಲ್ಲಿದ್ದ ಪಿಲ್ಸ್ನಿಂದ ತನ್ನ ಸೀಕ್ರೆಟ್ ಅವನಿಗೆ ತಿಳಿದಿದೆ ಎಂದು ತುಂಬಾ ಬೇಜಾರಾಗ್ತಾಳೆ. ಕ್ಷಮೆ ಕೇಳಲು ಅವನಿಗೆ ಕಾಲ್ ಮಾಡ್ತಾಳೆ. ಎಷ್ಟೇ ಕಾಲ್ ಮಾಡಿದರೂ ರಾಬಿ ರಿಸೀವ್ ಮಾಡೋದಿಲ್ಲ. ಈ ಸಮಯದಲ್ಲಿ ತನ್ನ ದೇಹವನ್ನು ಏನೋ ಕಂಟ್ರೋಲ್ ಮಾಡುತ್ತಿದೆ ಎಂದು ಅವಳಿಗೆ ಅನ್ನಿಸುತ್ತೆ. ಆಗ ಆಕೆ ಆಂಟ್ಗಳು ಬರುತ್ತಿದ್ದ ಆ ಹೋಲನ್ನು ಕೋಪದಿಂದ ಹೊಡೆದಾಕ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಟೀ ಜೊತೆಗೆ ಸ್ಯಾಂಗ್ ಬರ್ತಾನೆ. ನಂತರ ಆತ ವ್ಯಾಲರಿಗೆ ತಾನು ತಂದಿದ್ದ ಟೀ ಕೊಡ್ತಾನೆ. ಹೀಗೆ ಅವರು ಮಾತಾಡುವಾಗ ಸ್ಯಾಂಗ್ ಹೀಗೆ ಹೇಳ್ತಾನೆ, ವ್ಯಾಲರಿ, ನೀನು ಕೂಡ ನಿನ್ನ ತಾಯಿಯ ಹಾಗೆ ಸ್ಯಾನ್ಶಿ ಡೀಮನ್ಗೆ ಇನ್ಫೆಕ್ಟ್ ಆಗಿದ್ದೀಯಾ?
ಅದು ನಿನ್ನ ಎನರ್ಜಿಯನ್ನ ಕನ್ಸ್ಯೂಮ್ ಮಾಡುತ್ತಿದೆ, ನೀನು ಅದರ ಶಿಕಾರಿ ಆಗಿದ್ದೀಯ ಎಂದಾಗ ವ್ಯಾಲರಿಗೆ ತುಂಬ ಕೋಪ ಬರುತ್ತೆ. ಯಾವ ಡೀಮನ್ ಕೂಡ ಇಲ್ಲ ಎಂದು ಅವನಿಗೆ ಹೇಳುವಾಗ ಅವಳ ಕಣ್ಣು ಮಂಜಾಗುತ್ತೆ, ತಲೆ ಸುತ್ತಲೂ ಶುರುವಾಗುತ್ತೆ. ಆಗ ಅವಳಿಗೆ ಗೊತ್ತಾಗುತ್ತೆ ಈ ಸ್ಯಾಂಗ್ ಈ ಟೀಗೆ ಏನನ್ನು ಬೆರೆಸಿದ್ದಾನೆ ಎಂದು. ಸ್ನೇಹಿತರೆ, ಈ ಸ್ಯಾಂಗ್ ಡ್ರಗ್ ಚಟದಲ್ಲಿರ್ತಾನೆ. ಆ ಡ್ರಗ್ ಅನ್ನು ತೆಗೆದುಕೊಳ್ಳೋಕೆ ಅವನಿಗೆ ದುಡ್ಡು ಬೇಕಾಗಿರುತ್ತೆ. ಆಗ ಆತ ಅವಳ ಪರ್ಸನ್ನು ತೆಗೆದುಕೊಂಡು ಅದರಲ್ಲಿದ್ದ ದುಡ್ಡನ್ನೆಲ್ಲ ಎತ್ತಿಕೊಳ್ತಾನೆ. ನಂತರ ಅಲ್ಲಿಂದ ಹೊರಡ್ತಾನೆ. ಹೋಗುವಾಗ ಆತ ನೀನು ಕೂಡ ನಿನ್ನ ತಾಯಿಯ ಹಾಗೆ ಸಾಯ್ತೀಯ ಎಂದು ಹೇಳಿ ಅಲ್ಲಿಂದ ಹೊರಡ್ತಾನೆ. ತನ್ನ ತಂದೆಯ ಇಂತಹ ವಿಚಿತ್ರವಾದ ವರ್ತನೆಯಿಂದ ವ್ಯಾಲರಿ ತುಂಬಾ ಅಳ್ತಾಳೆ. ಈ ಸಮಯದಲ್ಲಿ ಹಲವಾರು ಭ್ರಮೆಗಳು ಅವಳಿಗೆ ಆಗುತ್ತೆ. ಕೆಲವು ವಿಷನ್ಗಳು ಕಾಣುತ್ತೆ. ಅದರಲ್ಲಿ ಒಂದು ತನ್ನ ತಾಯಿಯನ್ನು ನೀರಿನಲ್ಲಿ ಮುಳುಗಿಸಿ ತನ್ನ ತಂದೆಯೇ ಕೊಲ್ಲುತ್ತಿರುವ ವಿಷನ್ ಆಗಿರುತ್ತೆ. ಆ ಕಲ್ಪನೆಯೇ ನಿಜ ಎಂದುಕೊಳ್ಳುವ ವ್ಯಾಲರಿ ಅತಿಯಾಗಿ ಕೋಪ ಮಾಡಿಕೊಳ್ತಾಳೆ. ಚಾಕುವನ್ನ ತೆಗೆದುಕೊಂಡು ತನ್ನ ತಂದೆಯನ್ನು ಕೊಲ್ಲಲೇಬೇಕೆಂದು ಅವನಿರುವ ಜಾಗಕ್ಕೆ ಹೋಗ್ತಾಳೆ. ಅವನು ಅಲ್ಲಿಗೆ ಬರೋದಕ್ಕಿಂತ ಮುಂಚೆಯೇ ಅವನು ಬಚ್ಚಿಟ್ಟಿದ್ದ ಡ್ರಗ್ಸ್ ಅನ್ನು ಪತ್ತೆ ಮಾಡಿ ತೆಗೆದುಕೊಳ್ತಾಳೆ. ಆಗ ಅಲ್ಲಿಗೆ ಸ್ಯಾಂಗ್ ಬರ್ತಾನೆ. ಬಂದ ಅವನಿಗೆ ನನ್ನ ತಾಯಿಯನ್ನು ಯಾಕೆ ಕೊಂದೆ? ನೀನು ಸತ್ಯವನ್ನ ಹೇಳಬೇಕು, ಇಲ್ಲವಾದರೆ ನಿನ್ನ ಈ ಡ್ರಗ್ ಸತ್ಯವನ್ನ ಈ ಮಾನಸ್ಟ್ರಿಯವರಿಗೆ ಹೇಳ್ತೀನಿ ಎಂದು ಹೆದರಿಸ್ತಾಳೆ. ಆಗ ಆತ ಈ ಡ್ರಗ್ ನನ್ನದು ಎಂದು ಕಿತ್ತುಕೊಳ್ಳಲು ತುಂಬಾ ಪ್ರಯತ್ನ ಪಡ್ತಾನೆ. ಅವರ ಮಧ್ಯೆ ಜಗಳವಾಗುತ್ತೆ. ಆಗ ವ್ಯಾಲರಿ ತಂದಿದ್ದ ಚಾಕುವಿನಿಂದ ಅವನಿಗೆ ಹೆದರಿಸ್ತಾಳೆ. ಆಗ ಆತ ತನಗೆ ಗೊತ್ತಿರುವ ಅಷ್ಟು ವಿಷಯವನ್ನು ಅವಳಿಗೆ ಹೇಳ್ತಾನೆ. ಸ್ನೇಹಿತರೆ, ಈ ಸ್ಯಾಂಗ್ ಮಾಂಕ್ ಆಗೋದಕ್ಕಿಂತ ಮುಂಚೆ ಸೋಲ್ಜರ್ ಆಗಿದ್ದವನು. ಹೀಗೆ ಈತ ವಿಯೆಟ್ನಾಂ ವಾರ್ನಲ್ಲಿ ಇರ್ತಾನೆ. ತಪ್ಪೆ ಮಾಡದ ಮುಗ್ಧ ಜನರನ್ನು, ಚಿಕ್ಕ ಮಕ್ಕಳನ್ನು ಕೊಲ್ಲುತ್ತಿರುತ್ತಾನೆ. ಇಂತಹ ಕೆಟ್ಟ ಸಮಯದಲ್ಲಿ ಅಲ್ಲಿನ ನೀರಿನಿಂದ ಒಂದು ಇವಿಲ್ ಎಂಟಿಟಿ ಹೊರಗೆ ಬರುತ್ತೆ. ಆ ಇವಿಲ್ ಎಂಟಿಟಿಯೇ ಸ್ಯಾನ್ಶಿ. ಬಂದ ಅದು ಮೊದಲು ಸ್ಯಾಂಗ್ನನ್ನು ಪೊಸೆಸ್ ಮಾಡುತ್ತೆ. ಅವನನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತೆ. ಅವನ ಮೂಲಕ ಆತನ ಹೆಂಡತಿಯಾದ ಅಂದರೆ ವ್ಯಾಲರಿಯ ತಾಯಿಯೂ ಕೂಡ ಅದರ ಹಿಡಿತಕ್ಕೆ ಒಳಗಾಗ್ತಾಳೆ. ಅದರಿಂದ ಇನ್ಫೆಕ್ಟ್ ಆಗ್ತಾಳೆ. ಸ್ಯಾಂಗ್ನನ್ನು ಬಿಟ್ಟು ಅವನ ಹೆಂಡತಿಯ ಒಳಗೆ ಪೂರ್ತಿಯಾಗಿ ಸೇರುವ ಸ್ಯಾನ್ಶಿ ಅವಳಿಗೆ ಟಾರ್ಚರ್ ಮಾಡಲು ಶುರು ಮಾಡುತ್ತೆ. ಯಾವ ರೀತಿಯ ಟಾರ್ಚರ್ ಎಂದರೆ ಈಗ ವ್ಯಾಲರಿಗೆ ಕೊಡುತ್ತಿರುವ ರೀತಿಯ ಟಾರ್ಚರ್. ಅದಕ್ಕೆ ಮತ್ತೊಂದು ಸಾಕ್ಷಿ ಎಂದರೆ ವ್ಯಾಲರಿ ಫೋಟೋ ಆಲ್ಬಮ್ನಲ್ಲಿ ನೋಡಿದ ತನ್ನ ತಾಯಿಯ ಮೇಲಿದ್ದ ಗಾಯದ ಮಾರ್ಕ್ಗಳು. ನಂತರ ಸ್ಯಾನ್ಶಿ ಇವಿಲ್ ಎಂಟಿಟಿ ಆಕೆಯಿಂದ ಅವಳ ಮಗಳಾದ ಚಿಕ್ಕ ವಯಸ್ಸಿನ ವ್ಯಾಲರಿಯನ್ನು ಕೂಡ ಇನ್ಫೆಕ್ಟ್ ಮಾಡಲು ಮುಂದಾಗುತ್ತೆ. ಅದನ್ನು ತಡೆಯಲು ಆಕೆ ತುಂಬಾ ಪ್ರಯತ್ನ ಪಡ್ತಾಳೆ. ಏನೇ ಮಾಡಿದರೂ ಆಗಲ್ಲ. ಈ ಸಮಯದಲ್ಲಿ ಅವಳಿಗೆ ಸ್ಯಾನ್ಶಿ ಇವಿಲ್ ಎಂಟಿಟಿಯ ತೊಂದರೆಯನ್ನು ಪರಿಹಾರ ಮಾಡಿಕೊಳ್ಳುವ ಮಾರ್ಗ ಸಿಗುತ್ತೆ. ಆ ಒಂದೇ ಒಂದು ಮಾರ್ಗ ಏನೆಂದರೆ ಇನ್ಫೆಕ್ಟ್ ಆದವರನ್ನು ನೀರಿನ ಆಳಕ್ಕೆ ಎಳೆದುಕೊಂಡು ಹೋಗಿ ಮುಳುಗಿಸಬೇಕು. ಇದೊಂದೇ ಆ ಎಂಟಿಟಿಯಿಂದ ಬದುಕುಳಿಯುವ ಮಾರ್ಗವಾಗಿದೆ. ಆಗ ಆಕೆ ಈ ಎಂಟಿಟಿಯಿಂದ ನನ್ನ ಮಗಳನ್ನು ಕಾಪಾಡಲೇಬೇಕೆಂದು ನೀರಿನ ಆಳದಲ್ಲಿ ವ್ಯಾಲರಿಯನ್ನು ಮುಳುಗಿಸ್ತಾಳೆ. ಈ ವಿಷಯ ತಿಳಿದ ಸ್ಯಾಂಗ್ ನೀರಿಗೆ ಹಾರಿ ತನ್ನ ಮಗಳನ್ನು ಕಾಪಾಡಿಕೊಂಡು ಹೊರಗೆ ಬರ್ತಾನೆ. ಆದರೆ ಇನ್ಫೆಕ್ಟ್ ಆಗಿದ್ದ ಡೀಮನ್ನ ತೊಂದರೆಯಲ್ಲಿದ್ದ ವ್ಯಾಲರಿಯ ತಾಯಿ ಆ ನೀರಿನಿಂದ ಸತ್ತೋಗ್ತಾಳೆ. ಇಷ್ಟು ವಿಷಯವನ್ನ ಸ್ಯಾಂಗ್ ಅವಳಿಗೆ ಹೇಳ್ತಾನೆ. ಆದರೆ ಅವನ ಮಾತನ್ನು ವ್ಯಾಲರಿ ನಂಬೋದೇ ಇಲ್ಲ. ಕೋಪ ಮಾಡಿಕೊಂಡು ನೀನು ಹೇಳುತ್ತಿರುವುದೆಲ್ಲ ಸುಳ್ಳು ಎಂದು ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ನಾನು ಪುನಃ ನಾರ್ಮಲ್ ಆಗಬೇಕೆಂದು ನಿರ್ಧಾರ ಮಾಡಿ ಶೋ ಮಾಡಲು ಶುರು ಮಾಡ್ತಾಳೆ. ಅಲ್ಲಿಗೆ ರಾಬಿ ಕೂಡ ತನ್ನ ಕೆಲಸವನ್ನ ಮಾಡಲು ಬಂದಿರ್ತಾನೆ. ಆದರೆ ಅವಳ ಜೊತೆ ಮಾತಾಡಲು ಆತ ಇಷ್ಟಪಡಲ್ಲ. ಹೀಗೆ ಶೋ ಶುರುವಾಗುತ್ತೆ. ಹಲವಾರು ಜನರ ಮುಂದೆ ಚೆನ್ನಾಗಿ ಮಾತಾಡುತ್ತಿದ್ದ ವ್ಯಾಲರಿಗೆ ಪುನಃ ಡೀಮನ್ನಿಂದ ವಿಷನ್ಗಳು ಕಾಣುತ್ತೆ. ಅವಳನ್ನು ಅದು ಕಂಟ್ರೋಲ್ ಮಾಡಲು ಪ್ರಯತ್ನ ಪಡುತ್ತೆ. ಹೆಡ್ ಸ್ಕ್ರಾಚ್ ಮಾಡಿಕೊಳ್ಳುವ ರೀತಿ ಪ್ರಚೋದನೆ ಮಾಡುತ್ತೆ. ಏನೇ ಮಾಡಿದರೂ ತನ್ನ ಸೆನ್ಸ್ಗೆ ಬರಲು ವ್ಯಾಲರಿಯಿಂದ ಆಗೋದಿಲ್ಲ. ಅಷ್ಟು ಜನರ ಮುಂದೆ ಸ್ಟೇಜ್ನ ಮೇಲೆ ಬಿದ್ದು ಒದ್ದಾಡ್ತಾಳೆ. ಅವಳ ದೇಹ ನಂಬಲಾಗದ ರೀತಿಯಲ್ಲಿ ಟ್ವಿಸ್ಟ್ ಆಗುತ್ತೆ. ಅಲ್ಲಿದ್ದ ಆಡಿಯನ್ಸ್ಗೆಲ್ಲ ದೊಡ್ಡ ಶಾಕ್ ಆಗುತ್ತೆ. ಆಗ ಅವಳಿಗೆ ಗೊತ್ತಾಗುತ್ತೆ ನನ್ನ ತಂದೆ ಹೇಳಿದ ಮಾತೆಲ್ಲ ಸತ್ಯ ಎಂದು. ಆಗ ಅವಳು ನೇರವಾಗಿ ತನ್ನ ತಂದೆಯನ್ನು ನೋಡಲು ಹೋಗ್ತಾಳೆ. ಆದರೆ ಡ್ರಗ್ನ ಓವರ್ ಡೋಸ್ನಿಂದ ಆತ ಸತ್ತಿರ್ತಾನೆ. ಆಗ ಪುನಃ ವ್ಯಾಲರಿ ತನ್ನ ತಲೆಗೆ ಕೈ ಹಾಕ್ತಾಳೆ. ಆಗ ಅವಳ ಕೈಗೆ ಒಂದು ರೀತಿಯ ವೈಟ್ ಸಬ್ಸ್ಟೆನ್ಸ್ ಸಿಗುತ್ತೆ. ಅದರಿಂದ ಶಾಕ್ ಆಗ್ತಾಳೆ. ಪುನಃ ಆ ಗಾಯವನ್ನು ಮುಟ್ಟಿ ಆ ಗಾಯದ ಹೋಲನ್ನು ಚೆಕ್ ಮಾಡ್ತಾಳೆ. ನೋಡಿದರೆ
ಅವಳ ಬೆರಳು ಅವಳ ಸ್ಕಲ್ಗೆ ಟಚ್ ಆಗುತ್ತಿರುತ್ತೆ. ಆಗ ಪ್ರಜ್ಞೆ ತಪ್ಪುವ ವ್ಯಾಲರಿ ಎಚ್ಚರವಾಗೋದು ಹಾಸ್ಪಿಟಲ್ನಲ್ಲಿ. ಅವಳನ್ನು ರಾಬಿನೇ ಹಾಸ್ಪಿಟಲ್ಗೆ ಸೇರಿಸಿರ್ತಾನೆ. ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸುತ್ತಿರುತ್ತಾನೆ. ಆ ಜಾಗದಲ್ಲಿಯೂ ಕೂಡ ವ್ಯಾಲರಿಗೆ ಭಯಾನಕವಾದ ವಿಷನ್ಗಳು ಕಾಣುತ್ತಿರುತ್ತೆ. ಡಾಕ್ಟರ್ನಿಂದ ರಾಬಿಗೆ ಗೊತ್ತಾಗುವುದೇನೆಂದರೆ ವ್ಯಾಲರಿಯ ಲೆಫ್ಟ್ ಬ್ರೈನ್ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಎಂದು. ಆಗ ಅವಳನ್ನು ತಾನೇ ಕೇರ್ ಮಾಡಲು ನಿರ್ಧಾರ ಮಾಡ್ತಾನೆ. ಆಕೆ ಹೆಡ್ ಸ್ಕ್ರಾಚ್ ಮಾಡದ ಹಾಗೆ ನೋಡಿಕೊಳ್ತಾನೆ. ಆದರೂ ಅದು ಸಾಧ್ಯವಾಗಲ್ಲ. ಹೀಗೆ ಆತ ಬೇಜಾರಿನಲ್ಲಿರುವಾಗ ವ್ಯಾಲರಿ ತನ್ನ ತಂದೆ ಹೇಳಿದ ಡೀಮನ್ನ ಸತ್ಯವನ್ನ ಅವನಿಗೆ ಹೇಳಿ ಅರ್ಥ ಮಾಡಿಸಲು ಪ್ರಯತ್ನ ಪಡ್ತಾಳೆ. ಆದರೆ ಆತ ನಂಬೋದೇ ಇಲ್ಲ. ಆಗ ವ್ಯಾಲರಿ ಇದಕ್ಕೆ ನಾನೇ ಪರಿಹಾರವನ್ನು ಹುಡುಕಲೇಬೇಕೆಂದು ಒಂದು ಉಪಾಯ ಮಾಡ್ತಾಳೆ. ರಾಬಿ ಪ್ರಜ್ಞೆ ತಪ್ಪಲಿ ಎಂದು ಅವನ ಊಟಕ್ಕೆ ಏನನ್ನೂ ಬೆರೆಸ್ತಾಳೆ. ಅವನಿಗೆ ಅದನ್ನು ತಿನ್ನಿಸಿ ಪ್ರಜ್ಞೆ ತಪ್ಪಿಸ್ತಾಳೆ. ನಂತರ ಅವನನ್ನು ರೂಮ್ನಲ್ಲಿರುವ ಮಂಚಕ್ಕೆ ಕಟ್ಟಿ ಹಾಕ್ತಾಳೆ. ನಂತರ ನೇರವಾಗಿ ಬೇಸ್ಮೆಂಟ್ಗೆ ಹೋಗಿ ಅಲ್ಲಿದ್ದ ಸಾ ಮಿಷಿನ್ ಅನ್ನು ಮಾಡಿಫೈ ಮಾಡ್ತಾಳೆ. ಯಾವುದಕ್ಕಾಗಿ ಎಂದರೆ ತನ್ನ 2 ಕೈಗಳನ್ನು ಕತ್ತರಿಸಿಕೊಳ್ಳಲು. ಸ್ನೇಹಿತರೆ, ಹೆಡ್ ಸ್ಕ್ರಾಚ್ ಮಾಡಿಕೊಳ್ಳಲು ತನ್ನ ಕೈಗಳೇ ಇಲ್ಲವೆಂದರೆ ಈ ತೊಂದರೆ ಕೂಡ ಪರಿಹಾರವಾಗುತ್ತೆ ಎನ್ನುವುದು ಅವಳ ಯೋಚನೆಯಾಗಿರುತ್ತೆ. ಮೊದಲು ವ್ಯಾಲರಿ ರಿಚುವಲ್ನ ಮೂಲಕ ಆ ಡೀಮನ್ ಅನ್ನು ಕೂಗ್ತಾಳೆ. ಆಗ ಅಲ್ಲಿಗೆ ತನ್ನ ಭಯಾನಕವಾದ ನಿಜ ರೂಪವನ್ನು ತೋರಿಸುತ್ತಾ ಆ ಎಂಟಿಟಿ ಆ ಜಾಗಕ್ಕೆ ಬರುತ್ತೆ. ನಿನ್ನ ಪೂರ್ತಿ ಕುಟುಂಬದ ಎಲ್ಲರ ಸಾವು ನನ್ನ ಕೈನಿಂದಲೇ ಎಂದು ಹೇಳಿ ಅವಳಿಗೆ ಆ ಡೀಮನ್ ತನ್ನ ಮಾತಿನಿಂದಲೇ ಟಾರ್ಚರ್ ಮಾಡುತ್ತೆ. ಆಗ ವ್ಯಾಲರಿ ಈ ಪ್ರಾಬ್ಲಮ್ನಿಂದ ನಾನು ಹೊರಬರಲೇಬೇಕೆಂದು ಎಲೆಕ್ಟ್ರಿಕ್ ಸಾ ಮಿಷಿನ್ನಿಂದ ತನ್ನ ಬಲಗೈಯನ್ನು ಏನು ಯೋಚನೆ ಮಾಡದೆ ತುಂಬಾ ಕಷ್ಟಪಟ್ಟು ಕತ್ತರಿಸಾಕ್ತಾಳೆ. ಅದರಿಂದ ನರಕ ಯಾತನೆಯನ್ನು ಅನುಭವಿಸ್ತಾಳೆ. ಅವಳ ಕಿರುಚಾಟದ ಶಬ್ದದಿಂದ ರಾಬಿಗೆ ಪ್ರಜ್ಞೆ ಬರುತ್ತೆ. ಆದರೆ ಅವನನ್ನು ಕಟ್ಟಿ ಹಾಕಿದ್ದ ಕಾರಣ ಅಲ್ಲಿಂದ ಬರಲು ಅವನಿಗೆ ಸಾಧ್ಯವಾಗಲ್ಲ. ಅವಳ ಕಿರುಚಾಟವನ್ನು ಕೇಳುತ್ತಾ ತುಂಬಾ ಗಾಬರಿಯಾಗ್ತಾನೆ. ಅದರಿಂದ ಹೊರಬರಲು ತುಂಬಾ ಪ್ರಯತ್ನ ಪಡ್ತಾನೆ. ಇತ್ತ ಸ್ಯಾನ್ಶಿ ಅವಳ ಮತ್ತೊಂದು ಕೈಯನ್ನು ಕಟ್ ಮಾಡಿಕೋ ಎಂದು ಅವಳಿಗೆ ಹೇಳುತ್ತೆ. ಅವಳ ಕೈಯನ್ನು ಅದೇ ಕಟ್ ಮಾಡಲು ಮುಂದಾಗುತ್ತೆ. ಈ ಸಮಯದಲ್ಲಿ ವ್ಯಾಲರಿ ತನ್ನ ಬುದ್ಧಿ ಉಪಯೋಗಿಸ್ತಾಳೆ. ತನ್ನ ಕೈನ ಬದಲಿಗೆ ಅಲ್ಲಿದ್ದ ಅದರ ಕೈಯನ್ನೇ ಎಳೆದು ಪೂರ್ತಿಯಾಗಿ ಅದರ ಕೈಯನ್ನು ಕತ್ತರಿಸ್ತಾಳೆ. ಅದರಿಂದ ಆ ಡೀಮನ್ ಭಯಾನಕವಾಗಿ ಜೋರಾಗಿ ಕಿರುಚಾಡುತ್ತೆ. ಆಗ ವ್ಯಾಲರಿ ಅಂದುಕೊಳ್ತಾಳೆ ಇದು ನಾಶವಾಯಿತು ಎಂದು. ಆದರೆ ಆಗಾಗಿರೋದಿಲ್ಲ. ಕತ್ತರಿಸಿದ್ದ ಅದರ ಕೈ ಪುನಃ ಅದರ ದೇಹದಿಂದಲೇ ರೀಜನರೇಟ್ ಆಗುತ್ತೆ. ಅದನ್ನು ನೋಡಿದ ವ್ಯಾಲರಿಗೆ ದೊಡ್ಡ ಶಾಕ್ ಆಗಿ ಅಲ್ಲಿದ್ದ ಪೂಲ್ನ ಬಳಿಗೆ ಓಡೋಗ್ತಾಳೆ. ಆ ಜಾಗಕ್ಕೂ ಬರುವ ಸ್ಯಾನ್ಶಿ ಎಂಟಿಟಿ ಪುನಃ ತನ್ನ ಮಾತಿನಿಂದಲೇ ಟಾರ್ಚರ್ ಮಾಡುತ್ತೆ. ಅದು ಅವಳನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಮುಂದಾಗುವಾಗ ವ್ಯಾಲರಿ ಅದನ್ನು ಹಿಡಿದು ನೀರಿಗೆ ಬೀಳ್ತಾಳೆ. ಆಳಕ್ಕೆ ಎಳೆದುಕೊಂಡು ಹೋಗ್ತಾಳೆ. ಸ್ಯಾಂಗ್ ಹೇಳಿದ್ದ ರೀತಿಯಲ್ಲಿಯೇ ಅದನ್ನು ನಾಶ ಮಾಡಲು ಪ್ರಯತ್ನ ಪಡ್ತಾಳೆ. ಅದನ್ನು ಆಳಕ್ಕೆ ಎಳೆದುಕೊಂಡು ಹೋಗುತ್ತಿರುವಾಗ ಆ ಡೀಮನ್ ವ್ಯಾಲರಿಗೆ ಭ್ರಮೆಗಳನ್ನು ತೋರಿಸುತ್ತೆ. ಅವಳ ತಂದೆಯ ರೀತಿ, ಅವಳ ತಾಯಿಯ ರೀತಿ ಹಾಗೂ ಅವಳ ಚಿಕ್ಕ ವಯಸ್ಸಿನ ರೀತಿಯೆಲ್ಲ ತೋರಿಸಿ ಮೋಸ ಮಾಡಲು ಪ್ರಯತ್ನ ಮಾಡುತ್ತೆ. ಈ ಸಮಯದಲ್ಲಿ ಅಲ್ಲಿಗೆ ಬರುವ ರಾಬಿ ನೀರಿಗೆ ಹಾರಿ ಆಳದಲ್ಲಿದ್ದ ಅವಳನ್ನು ಮೇಲಕ್ಕೆ ಎಳೆದುಕೊಂಡು ಬರ್ತಾನೆ. ಅವಳ ಕೈನಲ್ಲಿರುವ ಮಗುವಿನ ರೀತಿಯ ಭಯಾನಕ ಕ್ರಿಯೇಚರ್ ಅನ್ನು ನೋಡಿ ಶಾಕ್ ಆಗ್ತಾನೆ. ಅದು ಆ ಕ್ಷಣವೇ ಪೂರ್ತಿಯಾಗಿ ನಾಶವಾಗುತ್ತೆ. ಆ ಡಿಮೋನಿಕ್ ಕ್ರಿಯೇಚರ್ ವೀಕ್ ಆದಾಗ ಈ ರೀತಿ ಆಗಬಹುದು ಎಂದು ನಮಗೆ ಅನ್ನಿಸುತ್ತೆ. ಆಗ ಅವರಿಬ್ಬರಿಗೂ ಆ ಪೂಲ್ನಲ್ಲಿ ಆ ಡೀಮನ್ನ ಶ್ಯಾಡೋ ಕಾಣುತ್ತೆ. ನಂತರ ಅದು ಕೂಡ ಮಾಯವಾಗುತ್ತೆ. ಆಗ ರಾಬಿಗೆ ವ್ಯಾಲರಿ ಹೇಳಿದ್ದ ಮಾತು ಸತ್ಯ ಎಂದು ಗೊತ್ತಾಗುತ್ತೆ. ಅದರ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಆಗ ಸೀನ್ ಚೇಂಜ್ ಆಗಿ ಕೆಲವು ವಾರಗಳ ನಂತರ ಶುರುವಾಗುತ್ತೆ. ರಾಬಿ ಅವಳ ಜೊತೆಯೇ ಇರಲು ನಿರ್ಧಾರ ಮಾಡಿರ್ತಾನೆ. ರಾಬಿಗೆ ಖುಷಿಯಾಗುವ ವಿಷಯವೇನೆಂದರೆ ವ್ಯಾಲರಿ ಪ್ರೆಗ್ನೆಂಟ್ ಆಗಿರ್ತಾಳೆ. ನೆಕ್ಸ್ಟ್ ಸೀನ್ ಶುರುವಾಗೋದು ಕೆಲವು ವರ್ಷಗಳ ನಂತರ. ಆಗ ನಮಗೆ ಸರ್ಜರಿ ಆಗಿರುವ ಅವಳ ಕೈನಲ್ಲಿ ಅವಳ ಮಗುವಿರುತ್ತೆ. ಹೀಗೆ ಲೇಕ್ನ ಬಳಿ ಅದನ್ನು ಆಟಾಡಿಸುವಾಗ ಅದರ ಮುಖದ ಮೇಲೆ ಒಂದು ಆಂಟ್ ಓಡಾಡುತ್ತೆ. ಅಲ್ಲಿಗೆ ಕಂಟ್ರೋಲ್ ಫ್ರೀಕ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ಮೂವಿಯಲ್ಲಿ ಆಗಾಗ ಕಾಣುವ ಆಂಟ್ಗಳು ಸ್ಯಾನ್ಶಿ ಇವಿಲ್ ಎಂಟಿಟಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಮುಂದಿನ ಫ್ಯೂಚರ್ನಲ್ಲಿ ಈ ಮಗುವಿಗೂ ಇವಿಲ್ನ ತೊಂದರೆ ಬರಬಹುದು ಎಂದು ನಮಗೆ ಅನ್ನಿಸುತ್ತೆ. ವ್ಯಾಲರಿ ಬದುಕುಳಿದಿರುವ ಕಾರಣ ತನ್ನ ಮಗುವನ್ನು ಇವಿಲ್ನಿಂದ ರಕ್ಷಿಸಿಕೊಳ್ಳಬಹುದು. ಹೇಗೆಂದರೆ ಆಕೆಗೆ ಅದರ ವೀಕ್ನೆಸ್ ಗೊತ್ತಾಗಿದೆ.
ಲಾಸ್ಟ್ ಸೀನ್ನಿಂದ ನಮಗೆ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದರೆ ಸ್ಯಾನ್ಶಿ ಇವಿಲ್ ಎಂಟಿಟಿಯ ತೊಂದರೆ ಸ್ಯಾಂಗ್ನ ಮೂಲಕ ವಂಶದಿಂದ ವಂಶಕ್ಕೆ ಬಂದರೂ ಬರಬಹುದು ಎಂದು. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗಿಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ದಯವಿಟ್ಟು ಈ ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.